बोलो भारत माता के सनातन हिंदू धर्म के आत्मीय हिंदू बांधवरे ಆತ್ಮೀಯ ಹಿಂದೂ ಬಾಂಧವರೇ, ಇವತ್ತಿನ ದಿವಸ ಅನಿವಾರ್ಯವಾಗಿ ನಾವು ತಾಲೂಕು ಆಫೀಸ್ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಮೊನ್ನೆ ನಡೆದಂತಹ ಸಿಇಟಿ ಪರೀಕ್ಷೆಯಲ್ಲಿ ಸಾಗರದಲ್ಲಿ, ಕೊಪ್ಪಳದಲ್ಲಿ, ಶಿವಮೊಗ್ಗದಲ್ಲಿ, ಇನ್ನೂ 3-4 ಕಡೆ, ಧಾರವಾಡದಲ್ಲಿ, ಬೀದರಲ್ಲಿ, ಈ ಎಲ್ಲಾ ಕಡೆ ಬ್ರಾಹ್ಮಣ ವಿದ್ಯಾರ್ಥಿಗಳೇನು ಅವರ ಭವಿಷ್ಯವನ್ನ ರೂಪಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಪರೀಕ್ಷೆ ಬರೆಯಕ್ಕೆ ಹೊರಟಿದ್ರು, ಅಂತ ವಿದ್ಯಾರ್ಥಿಗಳ ಜನವಾರವನ್ನ ಕಟ್ ಮಾಡಿ ಕಸದ ಬುಟ್ಟಿಗೆ ಹಾಕಿ ಕೆಲವರಿಗೆ ಇದನ್ನ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಅದನ್ನ ನಿರಾಕರಿಸಿದ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯೋದಕ್ಕೆ ಅನುಮತಿಯನ್ನ ಕೊಡದೆ ಮನೆಗೆ ವಾಪಸ್ಸನ್ನ ಕಳಿಸಿ ಅವನ ಜೀವನಕ್ಕೆ ಒಂದು ಬರೆ ಎಳೆದಿರತಕ್ಕಂತ ವ್ಯವಸ್ಥೆಯ ವಿರುದ್ಧ ಇವತ್ತು ಬ್ರಾಹ್ಮಣ ಸಂಘದ ನೇತೃತ್ವದಲ್ಲಿ ಆರ್ಯ ವೈಶ್ಯ ಮಂಡಳಿಯ ಸಹಕಾರದೊಂದಿಗೆ ಎಲ್ಲಾ ಹಿಂದೂ ಪರ ಸಂಘಟನೆಗಳ ಒಕ್ಕೂಟ, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ ದಳ ಇವರ ಸಹಕಾರದೊಂದಿಗೆ ಇವತ್ತು ಎಲ್ಲಾ ಹಿಂದೂಗಳು ಸೇರಿ ನಾವೇನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ, ಇದು ಅನಿವಾರ್ಯವಾಗಿ ಇವತ್ತು ನಾವು ರಸ್ತೆಗೆ ಬಂದು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯನ್ನ ಈ ಕಾನೂನು ಈ ವ್ಯವಸ್ಥೆ ನಮ್ಗೆ ನಿರ್ಮಾಣ ಕೊಟ್ಟಿದೆ. ಬಂಧುಗಳೇ, ಸ್ವತಂತ್ರ ಬಂದು 75 ವರ್ಷ ಆಯ್ತು. ಬಹುಶಃ ಎಲ್ಲರೂ ಯಾರು ನೋಡ್ಲಿಕ್ಕಿಲ್ಲ, ಯಾವ ಬ್ರಾಹ್ಮಣ ಕೂಡ ರಸ್ತೆಗೆ ಬಂದು ಪ್ರತಿಭಟನೆ ಮಾಡಿಲ್ಲ ಬಂಧುಗಳೇ, ಮಾಡಿಲ್ಲ. ಹಂಗಂತ ನಮ್ಗೆ ಅನ್ಯಾಯ ಆಗಿಲ್ವ ಅಂತ ಹೇಳಿದ್ರೆ ಸಾಕಷ್ಟು ಅನ್ಯಾಯಗಳಾಯ್ತು. ಪ್ರತಿಭಟನೆ ಮಾಡುವಂತ ಕೆಲಸ ಯಾವತ್ತೂ ಮಾಡಲಿಲ್ಲ. ಇವತ್ತು ಯಾಕೆ ನಮ್ಮ ಅಸ್ಮಿತೆಗೆ, ನಮ್ಮ ಅಸ್ತಿತ್ವಕ್ಕೆ, ಹಿಂದೂ ಧರ್ಮಕ್ಕೆ ಧಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತು ಬ್ರಾಹ್ಮಣರು ಎಲ್ಲರೂ ರಸ್ತೆಗೆ ಹಿಡಿಯುವಂತ ಪರಿಸ್ಥಿತಿಯನ್ನ ನೀವೇ ನಿರ್ಮಾಣ ಮಾಡಿಕೊಟ್ಟಿದ್ದೀರಾ. ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರಕ್ಕೋಸ್ಕರ ಬ್ರಾಹ್ಮಣರು ಹೋರಾಟಕ್ಕೋಸ್ಕರ ರಸ್ತೆಗೆ ಹಿಡಿದು ಹೋರಾಟ ಮಾಡಿರೋದು ಬಿಟ್ಟರೆ 75 ವರ್ಷದಲ್ಲಿ ಸ್ವಾತಂತ್ರ್ಯದ ನಂತರ ಯಾವ ಬ್ರಾಹ್ಮಣ ಕೂಡ ರಸ್ತೆಗೆ ಹಿಡಿದು ಹೋರಾಟ ಮಾಡಿಲ್ಲ ಬಂಧುಗಳೇ. ಹಂಗಂತ ಹಿಂದೂಗಳಿಗೆ ಬ್ರಾಹ್ಮಣರಿಗೆ ಕಷ್ಟ ಬರಲಿಲ್ವಾ? ಬಂತು. ರಾಜ ಮಹಾರಾಜರು ಕಟ್ಟಿಸಿಕೊಟ್ಟಂತ ದೇವಸ್ಥಾನಗಳ ಇನಾಮತ ಭೂಮಿಯನ್ನು ಸರ್ಕಾರ ಕಿತ್ತುಕೊಂಡಾಗ ಕೂಡ ಯಾವೊಬ್ಬ ಬ್ರಾಹ್ಮಣ ಕೂಡ ಪ್ರತಿಭಟನೆ ಮಾಡಲಿಲ್ಲ ಬಂಧುಗಳೇ, ಯಾವೊಬ್ಬ ಬ್ರಾಹ್ಮಣ ಕೂಡ ಪ್ರತಿಭಟನೆ ಮಾಡಲಿಲ್ಲ. ಅದೇ ದೇವಸ್ಥಾನ ಮುಜರಾಯಿ ಇಲಾಖೆಗೆ ತಗೊಂಡು ಅದರಲ್ಲಿ ಬರ್ತಕ್ಕಂಥ ಆದಾಯ ಶೇಕಡ 70% ಅಷ್ಟು ಕ್ರಿಶ್ಚಿಯನ್ ದೇವಾಲಯಗಳಿಗೆ ಮತ್ತು ಮುಸ್ಲಿಂ ಚರ್ಚ್ಗಳಿಗೆ ಕೂಡ ನಾವು ಪ್ರತಿಭಟನೆ ಮಾಡಲಿಲ್ಲ ಬಂಧುಗಳೇ, ಮಾಡಲಿಲ್ಲ. ಅದೇ ರೀತಿಯಾಗಿ ದೇವಸ್ಥಾನ ನಿರ್ಮಾಣಕ್ಕೆ ಕೇವಲ 480 ದಶಕದಲ್ಲಿ 1 ತಿಂಗಳಿಗೆ 36 ರೂಪಾಯಿ ದೇವಸ್ಥಾನಕ್ಕೆ ಅಭಿಷೇಕ ಆಗ್ಬೇಕು, ಅಲಂಕಾರ ಆಗ್ಬೇಕು, ಹೂವು ಆಗ್ಬೇಕು, ನೈವೇದ್ಯ ಆಗ್ಬೇಕು, ಪ್ರಸಾದ ಆಗ್ಬೇಕು. ಇಷ್ಟನ್ನು ಕಾರ್ಯ ನಿರ್ವಹಣೆ ಮಾಡ್ಕೊಂಡ್ ಬಂದ್ವಿ. ಆವತ್ತು ಕೂಡ ಭಗವಂತನ ಮೇಲೆ ಭಾರ ಹಾಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡ್ ಬಂದ್ವಿ, ಯಾವತ್ತು ಪ್ರತಿಭಟನೆ ಮಾಡಲಿಲ್ಲ ಬಂಧುಗಳೇ. ಆದರೆ ಇವತ್ತು ಕಾನೂನಿನ ಹೆಸರಿನಲ್ಲಿ ಭಾರತ ದೇಶ ಜಾತ್ಯತೀತ ದೇಶ ಅಂತ ಹೇಳ್ತಾರೆ. ಎಲ್ಲಿ ಸ್ವಾಮಿ ಜಾತ್ಯತೀತ ದೇಶ? ಎಲ್ಲಿ ಜಾತ್ಯತೀತ ದೇಶ? ಪರೀಕ್ಷೆಯನ್ನ ಬರಿಬೇಕಾದ್ರೆ ನಮ್ಮ ಹೆಣ್ಣು ಮಕ್ಕಳ ಕಿವಿಯಲ್ಲಿ ಓಲೆಯನ್ನು ತೆಗಿತಾರೆ, ಮೂಗ್ಬಟ್ಟನ್ನು ತೆಗಿತಾರೆ, ಬಳೆಯನ್ನು ತೆಗಿತಾರೆ, ಕೈನಲ್ಲಿರುವ ಇದನ್ನು ತೆಗಿತಾರೆ, ಕೊನೆಗೆ ಮಾಂಗಲ್ಯ ಸರವನ್ನು ತೆಗಿತಾ ಇದ್ದಾರೆ. ಸೌಭಾಗ್ಯವತಿ ಅಂತ ಕರೆಯುವಂತ ನಮ್ಮ ಹೆಣ್ಣು ಮಕ್ಕಳು ಕಣ್ಣನ್ನು ನೀರು ಹಾಕೊಂಡು ಮಾಂಗಲ್ಯ ಸರವನ್ನು ತೆಗೆದು ಕೆಳಗಡೆ ಇರುವಂತ ಪರಿಸ್ಥಿತಿಯನ್ನ ಇವತ್ತು ನಿರ್ಮಾಣ ಮಾಡಿರೋ ಬಂಧುಗಳೇ. ಅದು ಮುರಿದು ಭಾಗವಾಗಿ ಇವತ್ತು ಬ್ರಾಹ್ಮಣರ ಹುಡುಗರ ಜನವಾರವನ್ನು ಕಟ್ಟು ಮಾಡಿ ನಮ್ಮ ಅಸ್ಮಿತೆಗೆ ಧಕ್ಕೆ ತಂದಿರ್ತಾರೆ ಬಂಧುಗಳೇ. ಒಂದು ಸಲ ಗುರುಗಳಿಂದ ಉಪದೇಶ ಆಗಿ ಏನು ಗಾಯತ್ರಿ ಮಂತ್ರವನ್ನ ಜಪನೆ ಮಾಡಿ ಅವರನ್ನು ಗುರು ಅಂತ ಒಪ್ಪಿಕೊಂಡು ನಮ್ಮ ಜೀವನದಲ್ಲಿ ನಾವು ಸಂಧ್ಯಾ ವಂದನೆಯನ್ನ ಮಾಡಕ್ಕೆ ಶುರು ಮಾಡಿದಾಗ ಜನವಾರವನ್ನು ಹಾಕೊಂಡ್ರೆ ಅದನ್ನು ತೆಗೆಯೋದು ನಾವು ಸಾಯೋದಾಗ ಮಾತ್ರ ಗುರುಗಳೇ. ನಮ್ಗೇನಾದ್ರು ಏನು ಇದು ಬಂದಾಗ, ಸೂತ್ರ ಬಂದಾಗ, ಮೈಲಿಗೆ ಬಂದಾಗ, ಯಾರನ್ನ ಸತ್ತಾಗ ಅದನ್ನ ಬದಲಾಯಿಸ್ಕೊಳ್ತೀವಿ ಹೊತ್ತು ಏನು ಅದನ್ನ ತೆಗೆಯುವಂತ ಪ್ರಸಕ್ತಿನೇ ಇಲ್ಲ. ಇಂಥ ಒಂದು ಕಾನೂನಿನ ಹೆಸರಿನಲ್ಲಿ ಯಾರ ಕುಮ್ಮಕ್ಕಿದೆಯೋ ಗೊತ್ತಿಲ್ಲ, ನಮ್ಮ ಮೇಲೆ ದಬ್ಬಾಳಿಕೆ ಆಗಿದೆ. ಇದ್ರ ಮುಖಾಂತರ ಏನು ಹಿಂದೂ ಮಕ್ಕಳಿಗೆ ಮಾಂಗಲ್ಯ ಸರವನ್ನು ತೆಗೆಸುವ ಮುಖಾಂತರ ಇಡೀ ಹಿಂದೂ ಜನಾಂಗಕ್ಕೆ, ಇಡೀ ಹಿಂದೂಗಳಿಗೆ ಇವತ್ತು ಧಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ. ಇದಕ್ಕೆ ಯಾವ ರೀತಿಯ ಸಂವಿಧಾನದಲ್ಲಿ ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ನಮ್ಮ ಸಂವಿಧಾನದಲ್ಲಿ ರೈಟ್ ಟು ರಿಲಿಜಿಯಸ್ ಆಕ್ಟ್ ಅಂತಿದೆ. ಅದರಲ್ಲಿ ಪ್ರತಿಯೊಬ್ಬ ಧಾರ್ಮಿಕನು ಅವ್ರದೇ ಧರ್ಮದ ಆಚಾರ ವಿಚಾರವನ್ನ
ನಡೆಸ್ಕೊಂಡು ಹೋಗೋದಕ್ಕೆ ಹಕ್ಕಿರ್ತದೆ, ಸಂಪ್ರದಾಯವನ್ನು ಪಾಲಿಸೋ ಹಕ್ಕಿರ್ತದೆ. ಅಂತ ಹಕ್ಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಧಿಕ್ಕರಿಸಿ ಇವತ್ತೇನು ಜನವಾರವನ್ನು ತೆಗೆದಿದ್ದಾರೆ, ಇದು ನೀಚ ಕೃತ್ಯ, ಹೇಯ ಕೃತ್ಯ. ಇವತ್ತು ಕಣ್ಣೋರ್ಸೋದಕ್ಕೋಸ್ಕರ ಇಬ್ಬರು ಹೋಮ್ ಗಾರ್ಡ್ ಅನ್ನು ಸಸ್ಪೆಂಡ್ ಮಾಡ್ತಾರೆ. ಬಂಧುಗಳೇ, ಹೋಮ್ ಗಾರ್ಡ್ ಅನ್ನು ಸಸ್ಪೆಂಡ್ ಮಾಡ್ತಾರೆ. ಯಾವುದೋ STC ಒಬ್ಬ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡ್ತಾರೆ. ಆತನಿಗೆ ನಿರ್ದೇಶನ ನೀಡತಕ್ಕಂತ ಮುನ್ನೋಟದ ಅಧಿಕಾರಿ ಈ ಕೂಡಲೇ ವಜಾ ಮಾಡಬೇಕು, ಈ ಕೂಡಲೇ ವಜಾ ಮಾಡಬೇಕು, ಸಸ್ಪೆಂಡ್ ಮಾಡೋದಲ್ಲ. ಹಂಗ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ, ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲಾ ಹಿಂದೂ ಬಂಧುಗಳಿಗೆ, ಎಲ್ಲಾ ಹಿಂದೂ ಸಮಸ್ತ ನಾಗರಿಕರಿಗೆ, ವಿಪ್ರ ಬಾಂಧವರಿಗೆ, ಆರ್ಯವೈಶ್ಯ ಮಂಡಳಿಗೆ ಹೆಸರು ಹೇಳೋದಕ್ಕಾಗೋದಿಲ್ಲ. ಎಲ್ಲರಿಗೂ ಮನಸ್ಫೂರ್ತಿಯಾಗಿ ಹೊಂದಿಸಿ ಈ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಭಾರತ್ ಮಾತಾ ಕಿ ಜೈ ಹಿಂದ್.